ಮಾನವೀಯತೆ ಹಬ್ಬ ಕಳೆದ ಸುಮಾರು ವರ್ಷಗಳಿಂದ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ವಿಶೇಷವಾಗಿ ಈ ವರ್ಷ ಕನ್ನಡ ಹಬ್ಬವನ್ನ ಆ ಹಬ್ಬದಲ್ಲಿ ಆಚರಣೆ ಮಾಡೋ ಮುಖಾಂತರ ಖಂಡಿತವಾಗಿ ಈ ಭಾಗದಲ್ಲಿ, ಈ ಕಂಟೋನ್ಮೆಂಟ್ ಭಾಗದಲ್ಲಿ ಕನ್ನಡ ಬಾವುಟವನ್ನ ಹಾರಿಸುವಂತ ಕೆಲಸ ಮಾಡ್ತಾ ಬಂದಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡ ಅಂದ್ರೆ ಎಲ್ಲರೂ ಬರ್ತಾರೆ, ಬರದೇ ಹೋದ್ರೆ ಅವರು ಕನ್ನಡ ಅಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ನಾನು ಹುಟ್ಟಿರುವಂಥದ್ದು ಭದ್ರಾವತಿಯಲ್ಲಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಲ್ಲಿ ನಮ್ಮ ಜ್ಞಾನ ಪ್ರಶಸ್ತಿ ಪಡೆದಂತ ರಾಷ್ಟ್ರಕವಿ ಕುವೆಂಪು ಅವರ ಮಣ್ಣಲ್ಲಿ ಹುಟ್ಟಿದವನು ಅಂತ ಹೇಳಕ್ ಇಷ್ಟಪಡ್ತೀನಿ. ಆದರೆ ಇವತ್ತು ಕನ್ನಡದ ಬಾವುಟವನ್ನು ಎಲ್ಲದರಲ್ಲಿ ಹಾರಿಸುವಂತಹ ವಾತಾವರಣ ನಿರ್ಮಾಣ ಆಗಿದೆ ಅಂತ ಅಂದರೆ ಅದಕ್ಕೆ ಹ್ಯಾರಿಸ್ ಬಂದು ಇಲ್ಲಿ ಕೂತಿರುವಂಥ ಎಲ್ಲ ಕನ್ನಡಿಗರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಬೇಕು. ಕನ್ನಡ ಜನ ಯಾವತ್ತೂ ಮಾನವೀಯತೆಯನ್ನು ಬಿಟ್ಟಂಥವರಲ್ಲ. ಮಾನವೀಯತೆಯ ಹಬ್ಬ ಅಂತ ಆಚರಿಸೋದಕ್ಕಿದೆಯಲ್ಲ, ಅದಕ್ಕೆ ನಾನು ನಿಜವಾಗಿ ಹ್ಯಾರಿಸ್ ಅವರೇ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ಇವತ್ತು ಮಾಯ ಆಗ್ತಾ ಇರೋದೇ ಮಾನವೀಯತೆ, ಹೆಚ್ಚು ಮಾತಾಡ್ತಾ ಇರೋದೇ ಮಾನವೀಯತೆ. ಆದರೆ ಕನ್ನಡದ ಸಂಸ್ಕೃತಿಯ ವಿಶೇಷ ಏನು ಅಂದರೆ, ಸಾವಿರಾರು ವರ್ಷಗಳ ಪರಂಪರೆಯನ್ನು ಕುರಿತು ಮಾತಾಡ್ತೇನೆ. ಇವತ್ತಿನ ಕಟುವಾಸ್ತವ ಇದೆಯಲ್ಲ, ಅದು ಬೇರೆ. ಇವತ್ತಿನ ಕಟುವಾಸ್ತವ ಅನೇಕ ಪಲ್ಲಟಗಳನ್ನು ಹೊಂದಿರೋದುಂಟು. ಆದರೆ ಕನ್ನಡ ಪರಂಪರೆ ಕಲಿಸಿದ್ದು ಜಾತಿ ತಾರತಮ್ಯವನ್ನು ಕನ್ನಡದ ಪರಂಪರೆ ಕಲಿಸಲಿಲ್ಲ, ಧರ್ಮದ್ವೇಷವನ್ನು ಕನ್ನಡದ ಪರಂಪರೆ ಕಲಿಸಲಿಲ್ಲ, ಭಾಷಾ ದ್ವೇಷವನ್ನು ಕನ್ನಡದ ಪರಂಪರೆ ಕಲಿಸಲಿಲ್ಲ, ಬೇರೆಯವರು ದ್ವೇಷ ಮಾಡೋಕ್ಕೆ ಬಂದಾಗ ಸುಮ್ಮನೆ ಬಿಡಲಿಲ್ಲ. ಇದು ಕನ್ನಡ ಅಷ್ಟೇನೇ. ನಿಮ್ಮ ನಡವಳಿಕೆ ಎಲ್ಲ ಇದೆಯಲ್ಲ, ಅದಕ್ಕೆ ನೀವು 18 ವರ್ಷದಿಂದ ಶಾಸಕರಾಗಿರೋದು. ನಾನು ಹ್ಯಾರಿಸ್ ಅವರು ಈ ಭಾಗದಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲ ಶಾಲೆಗಳಲ್ಲೂ ಕೂಡ ಕನ್ನಡ ಮನೆಯನ್ನು ಮಾಡಬೇಕು ಅಂತ ನಾವು ಹೊರಟಿದ್ದೀವಿ ಅಂತ ಹೇಳಿ ಕನ್ನಡ ಹಬ್ಬವನ್ನು ಅದನ್ನು ಮಾನವೀಯ ಹಬ್ಬವನ್ನಾಗಿ ಮಾಡ್ತಾ ಇರುವಂಥ ಸನ್ಮಾನ್ಯ ಶಾಸಕರಾದಂಥ ಹ್ಯಾರಿಸ್ ಅವರ ಕೆಲಸ ಅಸಾಮಾನ್ಯವಾದದ್ದು ಅಂತ ನನಗೆ ಅನಿಸ್ತಾ ಇದೆ. ಸುಮ್ಮನೆ ಅಲ್ಲ, 4 ಜನ ಕನ್ನಡಿಗರು ಮಾತ್ರ ಅಲ್ಲ, ಯಾರನ್ನಾದರೂ 4 ಜನ ಒಟ್ಟಿಗೆ ಸೇರಿಸಿ ಏನಾದರೂ ಮಾಡಬೇಕು ಅಂದರೆ ಭಾಳ ಕಷ್ಟ ಇರುವ ಈ ಕಾಲದೊಳಗಡೆ ಇಷ್ಟೊಂದು ಜನರನ್ನು ಸೇರಿಸಿ 15 ದಿವಸದಿಂದ ಈ ಹಬ್ಬ ಮಾಡ್ತಾ ಇದ್ದಾರಲ್ಲ, ಇದು ಅವರ ಕನ್ನಡ ಪ್ರೀತಿಗೆ ಸಾಕ್ಷಿಯಾಗಿದೆ. ಪ್ರಪಂಚದ ಅತ್ಯಂತ ಸುಂದರವಾದ ದೇಶ ಪ್ಯಾರಿಸ್. ಪ್ರಪಂಚದ ಸುಂದರವಾದ ದೇಶ ಪ್ಯಾರಿಸು. ಶಾಂತಿನಗರದಲ್ಲಿ ಮಾನವೀಯತಾ ಹಬ್ಬ ಮಾಡೋದು ಎನ್ನೆ ಹ್ಯಾರಿಸು ಅಂತ ಹೇಳಿ. ಮಾನವೀಯತೆಯ ಪಾಠವನ್ನ ವಿಶ್ವಕ್ಕೆ, ದೇಶಕ್ಕಲ್ಲ ವಿಶ್ವಕ್ಕೆ ಯಾರಾದರೂ ಹೇಳಿದ್ರೆ ಅದು ಕನ್ನಡಿಗರು ಮಾತ್ರ. ಆದಿಕವಿ ಪಂಪನಿಂದ ಹಿಡಿದು, ಕನಕದಾಸರಿಂದ ಹಿಡಿದು, ಬಸವಣ್ಣವರಿಂದ ಹಿಡಿದು ಎಲ್ಲರೂ ಹೇಳಿದಂಥ ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ, ರಸ ಋಷಿ ಕುವೆಂಪುವರೆಗೂ ಎಲ್ಲ ಮಾನವೀಯತೆಯ ಪಾಠವನ್ನೇ ಹೇಳಿ ಹೋದಂಥವ್ರು. ಮನುಷ್ಯ ಒಂದೇ ಜಾತಿ ಅವಲಂಬನ್ನುವಂತಹ ಈ ನಾಡಲ್ಲಿ ಅದ್ಭುತವಾದಂತಹ, ಅದಕ್ಕೆ ಅರ್ಥ ಬರುವಂತಹ ರೀತಿಯಲ್ಲಿ ಕಾರ್ಯಕ್ರಮವನ್ನ ಮಾಡಿದಂಥದ್ದು ಇದೊಂದು ಐತಿಹಾಸಿಕ, ರಚನಾತ್ಮಕ, ಕ್ರಿಯಾಶೀಲತೆ. ಹೇಳಿದೀವಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪಿಸುವಂತ ಕುವೆಂಪು ಹೇಳಿದಂತ ಮಾತು, ನಾವೆಲ್ಲ ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನಾವೆಲ್ಲ ಕನ್ನಡ ಆಗಿರೋಣ ಅಂತ ಹೇಳ್ತಾ